ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತ್ ಅವರು. ದೇವೇಗೌಡರು ಸ್ಥಾನಿಕ ಚುನಾವಣೆಗಳನ್ನು ಸ್ವತಂತ್ರವಾಗಿ ಮಾಡ್ತೀವಿ ನಡೆಸ್ತೀವಿ ಅಂದ ತಕ್ಷಣ ಬಿ ಜೆ ಪಿಯಲ್ಲೂ ತಲ್ಲರ ಮೂಡಿಸಿ ಅವರು ಒಂದು ರೀತಿಯಿಂದ ನಾವು ರೆಡಿಯಪ್ಪ ಅದಕ್ಕಿಂತ ಕರಾರಿಲ್ಲ ಅಂತ. ಅದರಲ್ಲೂ ಮುಖ್ಯವಾಗಿ ಈ ಯಡಿಯೂರಪ್ಪನವ್ರಿಗೆ ಒಂದು ಹಾದಿ ಮತ್ತೊಂದು ಸಿಕ್ಬಿಡ್ತು ಅಂತ ತಮ್ಮ ಶಕ್ತಿಯನ್ನು ತೋರಿಸೋದಕ್ಕಾಗಿ. ಅದಕ್ಕೆ ಯಡಿಯೂರಪ್ಪನವರು ಸಹ ಸ್ಪಂದಿಸಿ ಈ ದಿಸೆಯಲ್ಲೇ ಮೊದಲಿಗೆ ವಿಜೇಂದ್ರ ಅವರು ಆದರೆ ತಾವು ಸ್ಪಷ್ಟವಾಗಿ ನಾವು ರೆಡಿ ಇದ್ದೀವಪ್ಪ ಅಂತ ಹೇಳುವಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಮತ್ತು ನಿಜವಾಗಿ ಇದು ಯಡಿಯೂರಪ್ಪನವ್ರಿಗೆ ಒಂದು ಚಾಲೆಂಜ್. ಯಾಕಂದ್ರೆ ಯಡಿಯೂರಪ್ಪನವ್ರಿಗೆ ಪಾರ್ಟಿ ಒಳಗೂ ತೊಂದರೆ ಅದ, ಅವ್ರನ್ನ ಹೇಗಾದರೂ ಮುಗಿಸ್ಬೇಕಂತ ವಿರೋಧಿಗಳಿದ್ದಾರೆ ಅಲ್ಲೇ ಪಾರ್ಟಿಯಲ್ಲೇ. ಅದರಲ್ಲೂ ಯತ್ನಾಳರಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಇವ್ರು ಹೊರಗೆ ಹಾಕಿದ್ರೆ ನಾನು ಬರ್ತಾನೆ ಅಂತೇಳಿ. ಅದಕ್ಕೆ ಯಡಿಯೂರಪ್ಪನವ್ರು ಬಿಟ್ಟಿಲ್ಲ, ಅವ್ರು ಬರ್ತಾನೆ ನಾನು ಇರೋದಿಲ್ಲ ಅನ್ನೋಂಥ ಮೆಸೇಜ್ ಕೊಟ್ಟಿದ್ದಾರೆ. ಹೀಗಾಗಿ ಈಗಾಗಲೇ ಯತ್ನಾಳರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿದ್ದಾರೆ ಆ ಮಧ್ಯಾರೆ. ಆದರೆ ಈಗ ಹೈಕಮಾಂಡ್ ಭಾಳ ಪ್ರಶ್ನೆ ಏನಪ್ಪ, ದೊಡ್ಡ ಪ್ರಶ್ನೆ ಏನಪ್ಪ ಅಂತಂದ್ರೆ ಕೇವಲ ಬಿ ಜೆ ಪಿ ಒಂದೇ ಹೋರಾಟಕ್ಕೆ ಹೇಳಿದ್ರೆ JDS ಸಪೋರ್ಟ್ ಮಾಡದೆ ಹೋದ್ರೆ ನಾವು ಅಧಿಕಾರ ಹೋಗೋದಿಲ್ಲ ಅನ್ನೋದು ಅವ್ರಿಗೂ ಖಾತ್ರಿ ಆದಂಗೆ ಆಗಿದೆ ಅಂತ ಕಾಣ್ತದೆ. ಅದಕ್ಕಾಗಿ ಯಡಿಯೂರಪ್ಪನವ್ರನ್ನ ಹೋಗಂತೇಳಿಲ್ಲ, ಆದರೆ ಯಡಿಯೂರಪ್ಪನವ್ರು ತಮ್ಮ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇದರ ಅರ್ಥ ಯತ್ನಾಳರಿಗೆ ಬರ್ಕೊಡೋದಪ್ಪ ಏನು ಅವಶ್ಯ ಇಲ್ಲ ಅನ್ನುವಂಥ ಮಾತ. ಮತ್ತು ಯತ್ನಾಳರು ನಿಜವಾಗಿಯೂ 113 ಸೀಟುಗಳನ್ನು ಗೆಲ್ಲಿಸುವಷ್ಟು ತಾಕತ್ತಿದ್ದವ್ರ ಅನ್ನುವಂಥ ಸಹಿತ ಇವತ್ತು ಪ್ರಶ್ನೆ ಅದ. ಯಾಕಂದ್ರೆ ಹಿಂದಿನ ಎಲೆಕ್ಷನ್ದಲ್ಲ ತಮ್ಮ ಬಿಜಾಪುರ ನಗರದಿಂದ ಬಿಟ್ಟು ಉಳಿದು ಯಾವುದನ್ನು ಗೆಲ್ಲಿಸುವಲ್ಲಿ ಯಶಸ್ವಿ ಆಗಿಲ್ಲ ಅನ್ನೋದನ್ನು ಗಮನಿಸ್ತಾ ಇದ್ದಾರೆ. ಈಗೇನೋ ಜನ ಕೂಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಹಿಂದುತ್ವದ ಬಗ್ಗೆ, ಬುಲ್ಡೋಜರ್ ಬಗ್ಗೆ, ಅದರಲ್ಲೂ JCB ಬಗ್ಗೆ ಮಾತಾಡಿದಾಗ ನಾನು JCB ಮಾಡ್ತೀನಿ, ಜನತಾದಳ ಎಸ್ನಿಂದ 10 ತೊಗೊಳ್ತೀನಿ, ಕಾಂಗ್ರೆಸ್ನಿಂದ 10 ತೊಗೊಳ್ತೀನಿ, BJP 10 ತೊಗೊಂಡು ನಾನು ಸ್ವಂತ ಪಕ್ಷ ಮಾಡ್ತೀನಿ ಅಂತ ಇವರೆಲ್ಲ ಹೇಳ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ರೀ ಅನ್ನೋದು ಸಹಿತ ಇವತ್ತು ಭಾಳ ದೊಡ್ಡ ಪ್ರಶ್ನೆ ಅದ ಕರ್ನಾಟಕದಲ್ಲಿ. ಯಾಕಂದ್ರೆ ಆಲ್ರೆಡಿ JDS ತನ್ನ ಅಂತ್ಯದ ಕಾಲ ಸಮೀಪ ಬರ್ತಾ ಇದೆ ಅನ್ನೋಂಥ ಪ್ರಶ್ನೆಗಳು ಇವತ್ತು ಹೇಳ್ತಾ ಇದ್ದಾವೆ. ಯಾಕಂದರೆ ದೇವೇಗೌಡರಷ್ಟು ಬಲಿಷ್ಠ, ದೇವೇಗೌಡರಿಂದ ದೊಡ್ಡ ಸಮುದಾಯ ಇದೆ. ನಮ್ಮ ದೇವೇಗೌಡರಿಗೆ ಒಕ್ಕಲಿಗರ ಸಮುದಾಯ ಇತ್ತು, ಜೊತೆಗೆ ಒಂದು ಕಾಲಕ್ಕೆ ಈ ಜನತಾದಳದ ಎಲ್ಲ ನಾಯಕರ ಜೊತೆಗಾರರಿದ್ದರು. ಅವ್ರ ಜೊತೆಗೆ JH ಪಟೇಲ್ ಅಂತ ನಾಯಕರು, ರಾಮಕೃಷ್ಣ ಹೆಗಡೆ ಅವರಂಥ ನಾಯಕರು, ಚಂದ್ರಶೇಖರ್ ಅಂತ ನಾಯಕರು, ಮುಂದೆ ಅದೇ ಕಾಲಕ್ಕೆ ರಾಷ್ಟ್ರ ಮಟ್ಟದಲ್ಲೇ ಲಾಲು ಯಾದವ, ಮುಂದೆ ಅದೇ ಕಾಲಕ್ಕೆ ಇನ್ನೊಬ್ಬರು ಅವರ ಇವತ್ತಿನ ಏನಪ್ಪ ಅಂತಂದ್ರೆ ಮುಲಾಯಂ ಸಿಂಗ್ ಯಾದವರು, ಇವರೆಲ್ಲ ಅವತ್ತು ಬೆಂಬಲ ಇಳಿತಿದ್ರು ಅಂತ ತಿಳ್ಕೊಂಡು ಇವತ್ತು ದೇವೇಗೌಡರು ಒಬ್ಬ ದೊಡ್ಡ ನಾಯಕರಾಗಿ ಬೆಳೆದಿದ್ರು ಅನ್ನೋದು ನಾವು ಯಾರೂ ಅಲಗಳಿಗೆ ಸಾಧ್ಯ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಂಥ ಪ್ರಸಂಗ ಇದ್ದಾಗ ಯತ್ನಾಳ್ ಹಿಂದೆ ಅಂಥ ನಾಯಕರು ಯಾರಿದ್ರು? ಅದೇ BJP ತೊಗೊಳ್ಬೋದು, ಇದೇ ಯಡಿಯೂರಪ್ಪ ಒಳಗೆ ತೊಗೊಂಡ್ರು. JDS ಮೊದಲಷ್ಟೇನೋ ಇದ್ದರು. ಬಿಜಾಪುರಗೇನೋ ಬೇಕಾಗಿತ್ತು, ಅದು ಬಿಜಾಪುರದಲ್ಲಿ ಸ್ವಲ್ಪ ಹಿಂದುತ್ವ ಬಗ್ಗೆ ಭಾಳ ಮಾತಾಡಿದ ತಕ್ಷಣ ಸ್ವಲ್ಪ ಅಲ್ಲೇ ಹಿಂದೂ ಅಲೆ ಇರೋದರಿಂದಾಗಿ ಸಹಜವಾಗಿ ಹಿಂದೂ ಮತ್ತು ಮುಸ್ಲಿಂ ತಿಕ್ಕಾಟ ಇರೋದರಿಂದ ಬಿಜಾಪುರದಲ್ಲೇ ಇವರು ಯಶಸ್ವಿ ಆದರು ಅನ್ನೋದು ಆ ಮಾತು ಬೇರೆ. ಆದರೆ ಮೊನ್ನೆ ಈಗ ನಡೆದಂಥ 2023 ಎಲೆಕ್ಷನ್ದಲ್ಲಿ ಏನಾಯಿತು? ಬಿಜಾಪುರ ನಗರದ ಬಿಟ್ಟು ಉಳಿದ ಕಡೆಯಲ್ಲಿ ಆಯ್ಕೆ ಆದರು ಇವರು ಅನ್ನೋ ಸಹಿತ ಅಷ್ಟೇ ಮತ್ತೊಂದು ಪ್ರಶ್ನೆ ಅದು. ಹೀಗಾಗಿ ಹೈಕಮಾಂಡ್ ಇವ್ರ ಮೇಲೆ ರಿಸ್ಕ್ ಇಟ್ಕೊಂಡು ತಮ್ಮ ಪಾರ್ಟಿಯನ್ನು ಬಲಿ ಕೊಡ್ಲಿಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇತ್ತೀಚಿನ ಡೆವಲಪ್ಮೆಂಟ್ ಗೊತ್ತಾಗಿರ್ತದೆ ರೀ. ಹೀಗಾಗಿ ಯಡಿಯೂರಪ್ಪನವ್ರು ಇದೆಲ್ಲ ಅರ್ಥ ಮಾಡಿಕೊಂಡು ಈಗ ಎಂಟ್ರಿ ಹೊಡೆದು ಬಿಟ್ಟಿದ್ದಾರೆ. ಈಗ ನಾವು ರೆಡಿ ಇದ್ದೀವಪ್ಪ ಅಂತ ದೇವೇಗೌಡರಿಗೆ ಒಂದಿಷ್ಟು ಸಮಸಮವಾಗಿ ನಿಲ್ಲುವಂಥ ವ್ಯಕ್ತಿತ್ವ ಏನಿದ್ರೆ ಅದು ಯಡಿಯೂರಪ್ಪನವರು ಅಥವಾ ಸಿದ್ದರಾಮಯ್ಯನವರು ಇರ್ಬೋದು. ದೇವೇಗೌಡ ದೊಡ್ಡ ವ್ಯಕ್ತಿತ್ವದ ಎಲ್ಲ ಖರೆ, ಆದರೆ ದೊಡ್ಡ ಕಳಂಕ ಏನಪ್ಪ ಅಂದರೆ ಕುಟುಂಬ ರಾಜಕಾರಣಿ, ತಮ್ಮವ್ರ ಬಿಟ್ಟು ಯಾರನ್ನೂ ಬೆಳೆಸೋದಿಲ್ಲ, ಬೆಳೆಸಿದವ್ರು ಸಹಿತ ಹೊರಗೆ ಹಾಕುವಂಥವ್ರು ಅನ್ನುವಂಥ ಮಾತುಗಳ ಇವತ್ತು ಸಹಿತ ಕೇಳ್ತಾ ಇದ್ವಿ ನಾವೆಲ್ಲ ಅನೇಕರು. ಅದು ದೊಡ್ಡ ಹೊರಗೆ ಹಾಕಿಸ್ಕೊಂಡು ಬಂದಂಥವ್ರು ಸಿದ್ದರಾಮಯ್ಯನವರು. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಏನೋ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ರು, ಅಡ್ಡಿ ಇಲ್ಲ. ಇವತ್ತೇನೋ ಕಾಂಗ್ರೆಸ್ ಜೋಡಿ ಅದು ಹೊಂದಾಣಿಕೆ ಮಾಡ್ಕೊಂಡಾಗ ಆಗಿದ್ದಾರೆ ಲೀಡ್ರ. ಸ್ವಂತ ಪಕ್ಷ ಮಾಡ್ತಾನೆ ಅವಗೂ ಸಾಧ್ಯ ಇರಲಿಲ್ಲ. ಅಂಥ ಪ್ರಸಂಗದಲ್ಲೇ ಯಡಿಯೂರಪ್ಪನವರು ಸ್ವಂತ ಪಕ್ಷ ಮಾಡಿ JCB ಮಾಡಿ ಅತೃಪ್ತರನ್ನು ತೊಗೊಳ್ಳೋದಂಥ ಅವ್ರೊಳಗಿಂದ ಇದೆಂಥದ್ದು ನೋಡ್ರಿ ಹೊಸ ಪಾಲಿಸಿ. ನಾವು ಸದಾ ಕಳ್ತೀವಿ, ಹಿಂದುತ್ವ ಜಾಗೃತಿ ಮಾಡಿ ಏನೋ ಮಾಡಿ ಜನರಿಂದ ಮತ ತೊಗೊಂಡು ನಾವು ಗೆಲ್ತೀವಿ ಅನ್ನೋ ಮಾತಿಲ್ಲಲ್ಲೇ ಅವ್ರು ಏನದಪ್ಪ ಅಂದ್ರೆ JCB ಅನ್ನೋದು. ಅಂದರೆ ನೋಡ್ರೆ ಒಂದು ರೀತಿಯಿಂದ
ನಮ್ಮ ಯೋಗಿ ಆದಿತ್ಯನಾಥ್ ನೆನಪು ಮಾಡ್ಕೊಂಡಂಗಾಯ್ತು. ಅದೇ ಕಾಲಕ್ಕೆ ಇವ್ರನ್ನ ಒಡ ತೊಳ್ತಾನ ಅನ್ನುವಂಗಾಯಿತು. ಮತ್ತು ಈ ಮೂರು ಪಕ್ಷದ ಹೊರಗೆ ಬರುವಂಥವ್ರು ಯಾರು ರೀ? ಚಲಾವಣೆ ಇಲ್ಲದ ನಾಣ್ಯಗಳು. ನಾನು ಸಾಮಾನ್ಯವಾಗಿ ಎಲ್ಲರೂ ಕೇಳುವಂಥ ವಿಷಯ. ಸ್ಪಷ್ಟವಾದ ಉದ್ದೇಶ ಇಲ್ಲ, ಏನು ಮಾಡಬೇಕನ್ನೋ ದೃಷ್ಟಿಕೋನ ಇಲ್ಲ, ವಿಶಾಲ ಮನೋಭಾವವಿಲ್ಲ, ರಾಜ್ಯ ಹಂಗೆ ಕಳೆದ್ರಪ್ಪ. ಯಾಕಂದರೆ ವಿಜಯಪುರದ ಸುತ್ತಮುತ್ತ ಮುಸ್ಲಿಂ ಡಾಮಿನೆನ್ಸಿ ಇರೋದರಿಂದಾಗಿ ಅಲ್ಲಿ ಅವ್ರನ್ನ ಇವ್ರ ಮಾತುಗಳು ರುಚಿರಿಸ್ಬೋದು. ಆದರೆ ಇಡೀ ಕರ್ನಾಟಕ ತುಂಬ ಏನೋ ಮಂಡ್ಯದಲ್ಲಿ ಒಂದಿಷ್ಟು ಏನೋ ಮಾಡಿಟ್ಟು ಹವಾ ಆಗ್ಯದಿಲ್ಲ ಅಂತ ಅನ್ನೋದಿಲ್ಲ. ಅದು ಒಂದೇ ಕಾರಣದಿಂದ ಇವರು ಆರಿಸಿ ಬರ್ತಾರ ಅನ್ನುವಂಥದ್ದು ಭಾಳ ಕಷ್ಟದ ಕೆಲಸ. ಇಂಥ ಸಂದರ್ಭದಲ್ಲೇ ಯಡಿಯೂರಪ್ಪನವರು ಇದನ್ನೆಲ್ಲ ಅರ್ಥ ಮಾಡಿಕೊಂಡು, ಮತ್ತು ಅವ್ರು ಸ್ವತಃ ಬುದ್ಧಿವಂತರು ಇದ್ದಾರೆ, ಅವರ ಅಷ್ಟೇನು ತಿಳ್ಕೊಂಡು ಸುಲಭ ಇಲ್ಲ. ಇರ್ಬೋದು ಆರೋಪಗಳಿದೆ ಅವ್ರ ಮೇಲೆ. ಅದೇ ಕಾಲಕ್ಕೆ ಅವ್ರ ಮೇಲೆ ಸ್ವಾಯತ್ತಾಸಕ್ತಿದು, ಪರಿವಾರವಾದ ಅಥವಾ ಕುಟುಂಬವಾದ, ಅವು ಇವೆಲ್ಲ ಇವತ್ತು ಭ್ರಷ್ಟರಿದ್ದಾರೆ. ಎಲ್ಲರ ಕಾಲಕ್ಕೂ ಭ್ರಷ್ಟಾಚಾರ ನಡೆದ, ಯಾರ ಕಾಲಕ್ಕೆ ನಡೆದಿಲ್ಲ. ಇವರೇನು ಪರಿಶುದ್ಧರಿದ್ದಾರೆ ಯತ್ನಾಳರು ಪೂರ್ತಿಯಾಗಿ ಅನ್ನೋ ಪ್ರಶ್ನೆ ಸಹಿತ ಅವ್ರು ಎದುರಾಳಿ ಕೇಳ್ತಾ ಇದ್ದಾರೆ. ಒಟ್ಟು ಏನೂ ಇರಲಿ, ಇವತ್ತು ಮಾತ್ರ ದೇವೇಗೌಡರು ಹಾಕಿದಂತಹ ಒಂದು ಏನು ಪುಟ್ಟಿ ಅಂತಿರೋ ಏನಂತಿರೋ ಎಲ್ಲಪ್ಪ ನಾವು ಸ್ವತಂತ್ರ ಹಾಕ್ತೀವಿ ಅಂತಿದ್ದಕ್ಕೆ ಇವತ್ತು ಮತ್ತೊಂದು ಬಾಗಿಲು ತೆಗೆದಂಗಾಗಿದೆ ಯಡಿಯೂರಪ್ಪನವ್ರಿಗೆ. ತಮ್ಮ ಶಕ್ತಿ ತೋರಿಸ್ಬೇಕಾಗಿ, ಅದರಲ್ಲೂ ಮುಖ್ಯವಾಗಿ ಮೈಸೂರಿನ ಭಾಗದಲ್ಲ ತಮ್ಮ ಶಕ್ತಿ ಎಷ್ಟೋ ಬರಲದು, ಎಷ್ಟು ಪ್ರಮಾಣದಲ್ಲಿ ಬಂದು ಸಹಿತ ಅದು ಇವ್ರಿಗೆ ಪ್ಲಸ್ ಪಾಯಿಂಟನ್ನು. ಯಾಕಂದ್ರೆ ಅಲ್ಲಿ ಈ ಒಂದು ಏನಪ್ಪ ಅಂತಂದ್ರೆ ಮೈಸೂರು ಏರಿಯಾದಲ್ಲಿ ಒಕ್ಕಲಿಗ ನಾಯಕರಪ್ಪ ಅಂದರೆ ಇವರು ಆರ್ ಅಶೋಕ್ ಅವ್ರು ಬರ್ತಾರೆ ಮುಂದೆ. ಆರ್ ಅಶೋಕ್ ಅವರು ಆ ಪ್ರಮಾಣದಲ್ಲೇ ನಮ್ಮ HD ದೇವೇಗೌಡರ ಮಟ್ಟಕ್ಕೆ, ಕುಮಾರಸ್ವಾಮಿ ಮಟ್ಟಕ್ಕೆ, DKC ಮಟ್ಟಕ್ಕೆ ಇವರು ಬರ್ತಾರ ಅನ್ನುವಂಥ ಪ್ರಶ್ನೆ ಇವತ್ತಿಗೂ ಅದ. ಇಂಥ ಪ್ರಸಂಗದಲ್ಲಿ ಯಡಿಯೂರಪ್ಪನವರು ಅಲ್ಲಿ ಅನಿವಾರ್ಯವಾಗಿ ನಾಯಕರಾಗ್ತಾರೆ. ಯಡಿಯೂರಪ್ಪನವ್ರು ಲಿಂಗಾಯತ, ಮತ್ತು ಇನ್ನೊಂದು ಮಾತಿನ ಗಮನಿಸಬೇಕಾಗಿದೆ, ಯತ್ನಾಳರು ಯಡಿಯೂರಪ್ಪರಷ್ಟ ಲಿಂಗಾಯತ ನಾಯಕರು ಅಲ್ಲ ಅನ್ನೋ ಸಹಿತ ನಾವು ಗಮನಿಸಬೇಕಾಗಿದೆ. ಎರಡನೇ ದರ್ಜೆ ನಾಯಕರಪ್ಪ ಅಲ್ಲಿ ಆದರೂ ಸಹಿತ ಇವರು. ಹೀಗಾಗಿ ಹಿಂದುತ್ವ ಒಂದು ನೆಲೆ ಇಟ್ಕೊಂಡು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಮಾಡಲಿ ಯಶಸ್ವಿಯಾಗಲಿ, ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ವಸ್ತುಸ್ಥಿತಿಯಲ್ಲಿ ನೆನಪು ಮಾಡಿಕೊಂಡಾಗ, ವಿಚಾರ ಮಾಡಿದಾಗ ನಮ್ಮ ಯಡಿಯೂರಪ್ಪನವರು 1000 ಪಾಲು ಶ್ರೇಷ್ಠಪ್ಪ ಈ ನಮ್ಮ ಯತ್ನಾಳರಿಗಿಂತಲೂ ಅನ್ನೋಂಥ ಮಾತು. ಜೊತೆ ದೇವೇಗೌಡರು ಹೊರಗದ ಹೆಜ್ಜೆ ಇಟ್ಟಿದ್ದಕ್ಕಾಗಿ ಸಹಜವಾಗಿ ಇವತ್ತು ಯಡಿಯೂರಪ್ಪರ ಮೇಲೆ ಅನಿವಾರ್ಯವಾಗಿ ಭಾರ ಹಾಕುವಂಥ ಪರಿಸ್ಥಿತಿ BJP ನಾಯಕರಿಗೆ ಬಂದು ಹತ್ತಿದ್ದನ್ನು ಸಹಿತ ನಾವಿಲ್ಲಿ ಗಮನಿಸಬೇಕಾಗಿದೆ. ಅದಕ್ಕಾಗಿ BL ಸಂತೋಷ್ ಅವರು ಸೂಕ್ಷ್ಮವಾಗಿ ತಮ್ಮ ಹಳೆಯ ಒಂದು ವೈರತ್ವವನ್ನು ಬಿಟ್ಟುಕೊಂಡು ವಿಜೇಂದ್ರವ್ರನ್ನ ಮುಂದೆ ಹಾಕ್ಕೊಂಡು ಅವ್ರನ್ನ ಅಧ್ಯಕ್ಷನ ತೆಗೆದುಕೊಂಡು ಅಲ್ಲಲ್ಲೇ ಕಾಣಿಸ್ಕೊಳ್ತಾ ಇದ್ದಾರೆ. ಮತ್ತು ಅವ್ರನ್ನ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸಿದನ್ನೆಲ್ಲ ಗಮನಿಸಿದಾಗ ಒಟ್ಟಾರೆಯಾಗಿ ಯತ್ನಾಳರ ಒಂದು ಭಯದಿಂದ ಇವತ್ತು BJPಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಹೊಸ ನಾಯಕತ್ವನಿಗಿಂತ ಹಳೆಯ ಏನಂತೀರ ನಮ್ಮಲ್ಲಿ ಗಾಳಿ ಮಾತದಲ್ಲ, ಓಲ್ಡ್ ವೈನ್ ನ್ಯೂ ಬಾಟಲ್ ಅಂದಂಗೆ ಹಂಗೆ ನ್ಯೂ ಬಾಟಲ್ ನಮ್ಮ ವಿಜಯೇಂದ್ರವರು, ಓಲ್ಡ್ ವೈನ್ ನಮ್ಮ ಯಡಿಯೂರಪ್ಪನವರು. ಹೀಗಾಗಿ ಅವ್ರು ಇನ್ನೂ ಪ್ರಬಲರಿರುವುದರಿಂದಾಗಿ ಇವತ್ತು ನಾವು ಯಡಿಯೂರಪ್ಪನವರು ಸ್ಪರ್ಧೆ ನೀಡಬಹುದಪ್ಪ ಇಲ್ಲೇ ಈ ಒಂದು ಮೈಸೂರು ಭಾಗದಲ್ಲೇ ನಮ್ಮ JDS ದೇವೇಗೌಡರಿಗೆ ಅಂತೇಳಿ. ಹೀಗಾಗಿ ಒಟ್ಟಾರೆಯಾಗಿ ಏನೋ ಈ ಜೋರ್ದಾರ ಅಂತ ಒಂದು ಮಾತುಕತೆಗಳು ನಡೀತಾ ಇದ್ದಾವೆ. ನಾವು ರೆಡಿ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಸುಮಲತಾ ಇದ್ದಾರೆ, ನಾರಾಯಣಗೌಡರು ಅಂತ ನಾಯಕರಿದ್ದಾರೆ, ಆರ್ ಅಶೋಕ್ ಇದ್ದಾರೆ, ಇನ್ನುಳಿದ ಅನೇಕ ಅಶ್ವಥ್ ನಾರಾಯಣರು ಅವರು ಇದ್ದಾರೆ. ಅವರೆಲ್ಲ ಇರೋದರಿಂದಾಗಿ ಸಹಜವಾಗಿ ಈ ಮುಂಬರುವ ಎಲೆಕ್ಷನ್ದಲ್ಲಿ ಯಡಿಯೂರಪ್ಪನವರು ಶಕ್ತಿ ಒಂದಿಷ್ಟು ದ್ವಿಗುಣ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಈ ಲೋಕಲ್ ಚುನಾವಣೆಯಲ್ಲಿ ತಮ್ಮ ಶಕ್ತಿ ತೋರಿಸುವಂಥ ಅನಿವಾರ್ಯತೆ ಇವತ್ತು ಅವ್ರ ಮುಂದೆ ಬಂದಿದ್ದರಿಂದಾಗಿ ಮತ್ತು ಚಾಲೆಂಜಾಗಿ ಯಡಿಯೂರಪ್ಪನವ್ರು ತೆಗೆದುಕೊಂಡಿದ್ದರಿಂದಾಗಿ BJPಗೆ ಒಂದಿಷ್ಟೇನೋ ನಿಟ್ಟುಸಿರು ಬಿಡುವಷ್ಟು ಮೆಜಾರಿಟಿ ಆಗ್ಬೋದೇನೋ, ಏನೋ ಒಟ್ಟು ನೋಡೋಣ ಇದನ್ನು. ಒಟ್ಟಾರೆಯಾಗಿ ಯಡಿಯೂರಪ್ಪನವರು ಮತ್ತು ಅವ್ರ ಮಗ, ಮುಖ್ಯವಾಗಿ ಯಡಿಯೂರಪ್ಪನವರು ಇವತ್ತು BJPಗೆ ಅನಿವಾರ್ಯವಾದ ಶ್ವಾಸ ಅಂದ್ರೆ ಉಸಿರಾಗಿದ್ದಾರೆ. ಇಲ್ಲಾಂದ್ರೆ ಇಷ್ಟರೊಳಗೆ ಯಡಿಯೂರಪ್ಪನವರು ಮತ್ತು ಅವ್ರ ಮಗ ಮನೆಗೆ ಹೋಗ್ತಿದ್ರು ಏನೋ ಆಗಲಿ. ಒಟ್ಟು ಇದರಲ್ಲಿ ಯಶಸ್ವಿ ಎಷ್ಟು ಮಟ್ಟಿಗೆ ಆಗ್ತಾರೆ ಅನ್ನೋದು ಅದ್ರ ಮೇಲೆ ಮುಂದಿನ ದಿನಗಳಲ್ಲಿ ಯತ್ನಾಳನ್ನು ತೊಗೋಬೇಕು, ಬಿಡಬೇಕು, ದೇವೇಗೌಡ ಜೊತೆ ಮಾತಾಡಬೇಕು, ಬಿಡಬೇಕು ಅನ್ನೋದು ಸ್ಪಷ್ಟ ಆಗ್ತದೆ. ಸಪೋಸ್ ಏನಾದರೂ ಯಡಿಯೂರಪ್ಪನವ್ರು ಇದರಲ್ಲಿ ವಿನ್ ಆದ್ರಪ್ಪ ಅಂತಂದ್ರೆ ಸಹಜವಾಗಿ ದೇವೇಗೌಡ ಹೊರಗೆ ಹೋಗ್ತಾರೆ, ಯತ್ನಾಳ್ ಹೊರಗೆ ಹೋಗ್ತಾರೆ ಅನ್ನೋದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾರಿಂದ? ನಮ್ಮ ಯಡಿಯೂರಪ್ಪನವರ ಬೆಂಬಲಿಗರಿಂದ ಅಂತ ಹೇಳ್ತಾ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ನ್ಯೂಸ್ ಅರ್ಥ ಇರೋದು ಸತ್ಯದ ಕೈಗಳಲ್ಲಿ ವಂದನೆಗಳು.